ಹಾಯ್ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಸರ್ಕಾರಿ ಮಾಹಿತಿ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸಂಪೂರ್ಣವಾಗಿ ಯಾರಿಗೆ ಒಂದು ಇರಲಿಕ್ಕೆ ಮನೆ ಇಲ್ಲೋ ಅಂಥವರಿಗೆ ಮತ್ತು ಬಾಡಿಗೆ ಮನೆಯಲ್ಲಿ ಇರುವಂಥವರಿಗೂ, ಅದೇ ರೀತಿಯಾಗಿ ನಮಗೆ ಜಾಗ ಕೂಡ ಇಲ್ಲ, ನಾವು ಬಾಡಿಗೆ ಮನೆಯಲ್ಲೇ ಕೂಡ ಜೀವನ ನಡೆಸ್ತಾ ಇದ್ದೀವಿ, ಜಾಗ ಕೂಡ ಇಲ್ಲ, ಹಾಗೆ ನಮಗೆ ಜಾಗ ಇದ್ದರೂ ಕೂಡ ಮನೆ ಕಟ್ಟಿಕೊಳ್ಳಲಿಕ್ಕೆ ಸಾಧ್ಯವಾಗಿಲ್ಲ. ಹೀಗಾಗಿ ನಾವು ತುಂಬ ಬಡತನದಲ್ಲಿದ್ದೇವೆ. ನಮಗೂ ಇಲ್ಲಿವರೆಗೆ ಯಾವುದೇ ಒಂದು ಸರ್ಕಾರದಿಂದ ಸಹಾಯಧನ ಸಿಕ್ಕಿಲ್ಲ. ಈ ರೀತಿಯಾಗಿ ತುಂಬ ಜನರು ಇದ್ದಾರೆ. ಅದಕ್ಕಾಗಿ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಮೂಲಕ ಸ್ವತಃ ನೀವು ಕೂಡ ಅರ್ಜಿನ ಸಲ್ಲಿಸಿ ನಿಮ್ಮ ಒಂದು ಸ್ವಂತ ಮನೆಯನ್ನು ಪಡೆದುಕೊಳ್ಳುವುದು ಯಾವ ರೀತಿ, ಈ ಎಲ್ಲ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ಬಡವರಿಗಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾಗಿ ಯಾವ ರೀತಿ ನೀವು ಮನೆಗಾಗಿ ಅರ್ಜಿ ಸಲ್ಲಿಸಬೇಕು, ಯಾವೆಲ್ಲ ದಾಖಲೆಗಳು ಬೇಕಾಗುತ್ತೆ, ಸ್ವತಃ ನೀವೇ ಕೂಡ ಅರ್ಜಿ ಸಲ್ಲಿಸ್ಬೋದು, ಹಾಗೆ ಪಂಚಾಯತಿ ಕಡೆಯಿಂದ ಕೂಡ ಅರ್ಜಿನ ಸಲ್ಲಿಸ್ಬೋದು ಸ್ನೇಹಿತರೆ. ಅದಕ್ಕಾಗಿ ಇವತ್ತಿನ ಒಂದು ವಿಡಿಯೋದಲ್ಲಿ ಎಲ್ಲ ಸಂಪೂರ್ಣ ಮಾಹಿತಿ ನಿಮಗೆ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಸ್ನೇಹಿತರೆ. ಬನ್ನಿ ಸಂಪೂರ್ಣವಾದಂಥ ಮಾಹಿತಿ ತಿಳಿದುಕೊಳ್ಳೋಣ. ಯಾರೆಲ್ಲ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬಾಜು ಬರುವಂಥ ಬೆಲ್ಲೈಕನ್ ಮೇಲೆ ಕೂಡ ಕ್ಲಿಕ್ ಮಾಡ್ಕೊಳ್ಳಿ, ಮತ್ತು ಆಲ್ ನೋಟಿಫಿಕೇಶನ್ ಅಂತ ನೀವು ಸೆಲೆಕ್ಟ್ ಮಾಡ್ಕೊಳ್ಳೋದ್ರಿಂದ ನಾವು ಹಾಕುವಂಥ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಶನ್ ನಿಮಗೆ ತಲುಪುತ್ತೆ. ಆಗ ನಮ್ಮ ವಿಡಿಯೋಗಳು ನೀವು ಮೊದಲಿಗೆ ನೋಡ್ಬೋದು ಸ್ನೇಹಿತರೆ. ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಬಾಜು ಬರುವಂಥ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿಲ್ಲ ಅಂತಂದರೆ ನಾವು ಹಾಕಿರುವಂಥ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಶನ್ ನಿಮ್ಗೆ ತಲುಪೋದಿಲ್ಲ. ಹಾಗಾಗಿ ನಿಮಗೆ ವಿಡಿಯೋಗಳು ಸಿಗೋದಿಲ್ಲ, ಒಳ್ಳೊಳ್ಳೆ ಇನ್ಫಾರ್ಮೇಷನ್ ಕೂಡ ಮಿಸ್ ಆಗ್ತಾ ಹೋಗ್ತದೆ ಸ್ನೇಹಿತರೆ. ಅದಕ್ಕಾಗಿ ಸಬ್ಸ್ಕ್ರೈಬ್ ಆದ ತಕ್ಷಣ ಬಾಜು ಬರುವಂಥ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಆಲ್ ನೋಟಿಫಿಕೇಶನ್ ಅಂತ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ. ಬನ್ನಿ ಒಂದು ಸಂಪೂರ್ಣವಾದಂಥ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ PMAY, ಈ ರೀತಿ ಒಂದು ಪ್ರಧಾನ ಮಂತ್ರಿ ಸೆಂಟ್ರಲ್ ಗೌರ್ಮೆಂಟಿನ ಒಂದು ಮನೆ ನೀವು ಪಡ್ಕೊಳ್ಬೇಕು ಅಂತಂದ್ರೆ 2,75,000 ರೂಪಾಯಿ ಒಂದು ಬಿಲ್ ಇರುವಂಥ ಮನೆಗಳು ನಿಮಗೆ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ. ಇದು ಯಾವ ರೀತಿ ನಿಮಗೆ ಸಿಗುತ್ತೆ, ನೀವೇನೆಲ್ಲ ಪ್ರೊಸೀಜರ್ನ ಫಾಲೋ ಮಾಡಬೇಕು, ಯಾವ ದಾಖಲೆಗಳಿರಬೇಕು, ಎಲ್ಲನ ಸ್ಟೆಪ್ ಬೈ ಸ್ಟೆಪ್ ನಾನು ತಿಳಿಸ್ತಾ ಹೋಗ್ತೇನೆ. ವಿಡಿಯೋ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡಿ, ನಿಮಗೂ ಕೂಡ ಅನುಕೂಲ ಆಗುತ್ತೆ ಈ ವಿಡಿಯೋ ನೋಡೋದ್ರಿಂದ. ಮತ್ತು ನಾನು ತಿಳಿಸಿರುವಂಥ ಇನ್ಫಾರ್ಮೇಷನ್ ನಿಮಗೆ ಹೇಗೆ ಅನಿಸ್ತು ಅಂತ ಕೂಡ ಕೊನೆಯಲ್ಲಿ ಕಮೆಂಟ್ ಮಾಡಿ. ಬನ್ನಿ ವಿಡಿಯೋಗೆ ಈಗಲೇ ಲೈಕ್ ಮಾಡಿ ಅಂತ ಕೇಳ್ಕೊಳ್ತಾ ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ. ಈ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಒಂದು ಸೆಂಟ್ರಲ್ ಗೌರ್ಮೆಂಟ್ನ ಒಂದು ಸ್ಕೀಮ್. ಹಾಗಾಗಿ ಈ ಸೆಂಟ್ರಲ್ ಗೌರ್ಮೆಂಟ್ನ ಒಂದು ಸ್ಕೀಮ್ ಮಾಡಿ ನೀವು ಏನು ಮನೇನ ನೀವು ಪಡ್ಕೊಳ್ಬೇಕು ಅಂತಂದ್ರೆ ನಿಮ್ಮ ಹತ್ರ ಮೊದಲಿಗೆ BPL ರೇಷನ್ ಕಾರ್ಡ್ನ ನೀವು ಕಂಡೀಷನ್ ಆಗಿ ಇರಲೇಬೇಕು. ಫಲಾನುಭವಿಯ ಒಂದು ಆಧಾರ್ ಕಾರ್ಡ್ ಇರಬೇಕಾಗುತ್ತೆ ಸ್ನೇಹಿತರೆ. ಫಲಾನುಭವಿಯ ಆಧಾರ್ ಕಾರ್ಡು ಮತ್ತು ರೇಷನ್ ಕಾರ್ಡು, ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಬೇಕಾಗುತ್ತೆ, ಒಂದು ಬ್ಯಾಂಕ್ ಖಾತೆ ಬೇಕಾಗುತ್ತೆ, ಮತ್ತು ನಿವೇಶನ ಹೊಂದಿದಂಥ ಒಂದು ನಿಮ್ಮ ಗ್ರಾಮ ಪಂಚಾಯತಿ, ಇದು ಗ್ರಾಮ ಪಂಚಾಯತಿಯವರು ಕೂಡ ಅಪ್ಲೈ ಮಾಡ್ಬೋದು, ಮತ್ತು ನಗರ ಪ್ರದೇಶದಲ್ಲಿ ಬರುವಂಥವ್ರು ಕೂಡ, ನಗರ ಮತ್ತು ಗ್ರಾಮೀಣ ಪ್ರದೇಶದವ್ರಿಗೆ ಇಬ್ಬರಿಗೂ ಕೂಡ ಅವಕಾಶ ಇರುತ್ತೆ. ಇಬ್ಬರೂ ಕೂಡ ಇಲ್ಲಿ ಅರ್ಜಿನ ಸಲ್ಲಿಸಬಹುದು. ನಾನು ಹೇಳ್ತಾ ಇರುವಂಥದ್ದು ಗ್ರಾಮೀಣ ಪ್ರದೇಶದವರು ಯಾವ ರೀತಿ ಅರ್ಜಿನ ಸಲ್ಲಿಸಬಹುದು ಅನ್ನೋ ಒಂದು ಇನ್ಫಾರ್ಮೇಷನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಈಗ ನಗರ ಪ್ರದೇಶದವ್ರಿಗೂ ತುಂಬ ದಿನದಿಂದ ಒಂದು ಅಪ್ಲಿಕೇಶನ್ನ ಸ್ಟಾರ್ಟ್ ಆಗಿತ್ತು ಅರ್ಜಿ ಸಲ್ಲಿಸುವಂಥದ್ದು. ಆದರೆ ಗ್ರಾಮೀಣ ಪ್ರದೇಶದವ್ರಿಗೆ ಸ್ಟಾರ್ಟ್ ಆಗಿ ಈಗ 1-1.5 ತಿಂಗಳು ಆಗಿದೆ ಸ್ನೇಹಿತರೆ. ಇದು ಅರ್ಜಿ ಸಲ್ಲಿಸುವ ಒಂದು ಕೊನೆಯ ದಿನಾಂಕ ಮೊದಲಿಗೆ ನಿಮ್ಗೆ ತಿಳಿಸ್ಕೊಡ್ತೀನಿ. ಈ ಒಂದು ಏಪ್ರಿಲ್ ಕೊನೆಯ ದಿನಾಂಕದವರೆಗೆ ನಿಮಗೆ ಅವಕಾಶ ಇರುತ್ತೆ. ಏಪ್ರಿಲ್ 30ನೇ ತಾರೀಕಿನ ತನಕ ನಿಮ್ಗೆ ಅವಕಾಶ ಇರುತ್ತೆ. ನೀವು ಒಂದು ಅರ್ಜಿ ಸಲ್ಲಿಸುವಂಥದ್ದು ಪ್ರಕ್ರಿಯೆ ಆರಂಭದಲ್ಲಿ ಇರುತ್ತೆ. ನೀವು ಏಪ್ರಿಲ್ 30ರ ಒಳಗಡೆ ನೀವು ಅರ್ಜಿನ ಸಲ್ಲಿಸ್ಬೋದು ಸ್ನೇಹಿತರೆ.
ನೀವು ಏಪ್ರಿಲ್ 30 ನಂತರ ಏನಾದರೂ ಅರ್ಜಿ ಸಲ್ಲಿಸಲಿಕ್ಕೆ ಹೋದರೆ ಒಂದು ಮತ್ತೆ ಅವಕಾಶ ಕೊಡ್ತಾರೋ ಕೊಡೋದಿಲ್ಲ ಗೊತ್ತಿಲ್ಲ. ಇದು 30ನೇ ತಾರೀಕಿನ ಗಂಟ ನಿಮಗೆ ಅವಕಾಶ ಕೊಟ್ಟಿದ್ದಾರೆ ಸ್ನೇಹಿತರೆ. ಹಾಗಾಗಿ ದಯವಿಟ್ಟು ಈಗಲೇ ಎಲ್ಲರೂ ಕೂಡ ಅದು ಅಪ್ಲೈ ಮಾಡಬೇಕಾಗುತ್ತೆ. ಯಾವ ರೀತಿ ಅಪ್ಲೈ ಮಾಡೋದು ಅಂತಂದ್ರೆ, ನೀವು ಸ್ವತಃ ನೀವು ಕೂಡ ಅಪ್ಲೈ ಮಾಡ್ಬೋದು. ನಿಮ್ಮ ಹತ್ರ ಇರುವಂಥ ಒಂದು ಮೊಬೈಲ್ ಮುಖಾಂತರನೇ ನೀವು ಅಪ್ಲೈನ ಮಾಡ್ಬೋದು. ಹಾಗೆ ನಿಮ್ಮ ಗ್ರಾಮ ಪಂಚಾಯಿತಿ ವೆಬ್ಸೈಟಲ್ಲಿ ಕೂಡ ನೀವು ಅಪ್ಲೈ ಮಾಡ್ಬೋದು. ಯಾವ ರೀತಿ ನೀವು ಸ್ವತಃ ಅಪ್ಲೈ ಮಾಡ್ಬೋದು ಅಂತಂದ್ರೆ, 2 ರೀತಿ ಆಪ್ಷನ್ಸ್ ಹೇಳಿದ್ದೀನಿ. ನೀವು ಒಂದು ಗ್ರಾಮ ಪಂಚಾಯಿತಿಯಲ್ಲಿ ಯಾರಿಗೆ ಕೊಟ್ಟಿದ್ದಾರೋ ನಿಮ್ಮ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ PDO ಅವರಿಗೆ ನೀವು ಭೇಟಿಯಾಗಿ ನಮಗೆ ಈ ರೀತಿ ಪ್ರಧಾನ ಮಂತ್ರಿ ಆವಾಸ್ ಯೋಜನೆಯಡಿ ನಮಗೆ ಮನೆಗಾಗಿ ಅರ್ಜಿನ ಸಲ್ಲಿಸಬೇಕಾಗಿದೆ ಅಂತ ನಿಮ್ಮ ಹತ್ರ ಇರುವಂಥ ಎಲ್ಲ ನಾನು ಹೇಳಿರುವಂಥ ದಾಖಲೆಗಳು ತೆಗೆದುಕೊಂಡು ಹೋಗಿ ಅವರಿಗೆ ಕೊಟ್ಟರೆ ಅವರು ಹೇಳ್ತಾರೆ, ಇಂಥವ್ರ ಹತ್ರ ಹೋಗಿ ನೀವು ಅರ್ಜಿ ಸಲ್ಲಿಸಿ, ಆಪ್ರೇಟರ್ ಹತ್ರ ಹೋಗ್ಬೇಕಾ, ಅಲ್ಲಿ ಯಾರ ಒಂದು ಅಪ್ಲಿಕೇಶನ್ ಲಾಗಿನ್ ಯಾರ ಹತ್ರ ಇರುತ್ತೋ ಅವ್ರಿಗೆ ಹೇಳ್ತಾರೆ, ಅಲ್ಲಿ ಹೋಗಿ ನೀವು ಅರ್ಜಿನ ಸಲ್ಲಿಸ್ಬೋದು. ಅದೇ ರೀತಿಯಾಗಿ ನೀವು ಸ್ವತಃ ನನಗೆ ಗೊತ್ತಾಗುತ್ತೆ ಎಲ್ಲನೂ, ಒಂದು ಆನ್ಲೈನಲ್ಲಿ ನಾನು ಮಾಹಿತಿ ಇದೆ ನನಗೂ, ಅದು ಯಾವ ರೀತಿ ಅರ್ಜಿ ಸಲ್ಲಿಸಬೇಕು ಅಂತ ನೀವು ಕೇಳೋದಾದರೆ, ನೀವು ಸ್ವತಃ ನಿಮ್ಮ ಮೊಬೈಲ್ನಲ್ಲಿ ಪ್ಲೇಸ್ಟೋರ್ ಇರುತ್ತೆ ನೋಡಿ, ಪ್ಲೇಸ್ಟೋರಿಗೆ ಹೋಗಿ ಆವಾಸ್ ಪ್ಲಸ್ ಅಂತ ಇರುತ್ತೆ. ಆವಾಸ್ ಪ್ಲಸ್ ಅಂತ ನೀವು ಗೂಗಲ್ ಪ್ಲೇಸ್ಟೋರಲ್ಲಿ ಹೋಗಿ ಸರ್ಚ್ ಮಾಡ್ಕೊಳ್ಳಿ. ಆವಾಸ್ ಪ್ಲಸ್ ನೀವು ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಮತ್ತು ಒಂದು ಸ್ಪೇಸ್ RD ಆಧಾರ್ ಅಂತ ಬರುತ್ತೆ, ಅದನ್ನು ಕೂಡ ನೀವು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. 2 ಆ್ಯಪ್ಗಳು ನೀವು ಡೌನ್ಲೋಡ್ ಮಾಡಿಕೊಂಡು ಸ್ಪೇಸ್ RD ಆಧಾರ್ ಅಂತ ಮತ್ತು ಆವಾಸ್ ಪ್ಲಸ್ ಈ 2 ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿದರೆ ಮಾತ್ರ ಬರುತ್ತೆ. ಬರೀ ನೀವು ಆವಾಸ್ ಪ್ಲಸ್ನ ಒಂದು ಡೌನ್ಲೋಡ್ ಮಾಡಿಕೊಂಡು ನೀವು ಓಪನ್ ಮಾಡಿದರೆ ಅದು ಓಪನ್ ಆಗುತ್ತೆ, ಆದರೆ ಅರ್ಜಿ ಸಲ್ಲಿಸೋದಕ್ಕೆ ಬರೋದಿಲ್ಲ. ಸ್ಪೇಸ್ RD ಆಧಾರ್ ಅಂತ ಅದನ್ನು ಕೂಡ ನೀವು ಒಂದು ಡೌನ್ಲೋಡ್ ಮಾಡ್ಕೊಂಡ್ರಿ ಅಂತಂದ್ರೆ ನಿಮಗೆ ಡೈರೆಕ್ಟಾಗಿ ಮೊದಲಿಗೆ ಅದು ಪೂರ್ತಿಯಾಗಿ ನಿಮಗೆ ಅದು ಡೀಟೇಲ್ಸ್ ಓಪನ್ ಆಗುತ್ತೆ. ನೀವು ಮೊದಲಿಗೆ ಅದರಲ್ಲಿ ಆಧಾರ್ ಸಂಖ್ಯೆ ಹಾಕಿ ಒಂದು ಆಧಾರ್ ವೆರಿಫಿಕೇಷನ್ ಮಾಡಿದಿರಿ ಅಂತಂದ್ರೆ ನಿಮ್ಮ ಪೂರ್ತಿ ಡೀಟೇಲ್ಸನ್ನು ಹಾಕ್ಲಿಕ್ಕೆ ಕೇಳುತ್ತೆ ಸ್ನೇಹಿತರೆ. ಅದನ್ನು ನೀವು ಪೂರ್ತಿ ಡೀಟೇಲ್ಸ್ ಆಗ್ತಾ ನಿಮಗೂ ಕೂಡ ಅಲ್ಲಿ ಗೊತ್ತಾಗುತ್ತೆ ಯಾವ ರೀತಿ ಅರ್ಜಿ ಸಲ್ಲಿಸಬೇಕು. ನಿಮ್ಮ ಹತ್ರ ಮೊದಲಿಗೆ ಸ್ನೇಹಿತರೆ ನಿಮಗೆ ಗ್ರಾಮೀಣ ಪ್ರದೇಶದವರಿಗೆ ನಾನು ಮಾಹಿತಿ ತಿಳಿಸೋದ್ರಿಂದ, ಗ್ರಾಮ ಪಂಚಾಯಿತಿಯಲ್ಲಿ ನೀವು ಉದ್ಯೋಗ ಖಾತ್ರಿ ಯೋಜನೆ ಮೂಲಕ ಕೆಲಸಕ್ಕೆ ಹೋಗ್ತಾರೆ ನೋಡಿ, ಉದ್ಯೋಗ ಖಾತ್ರಿ ಅದು ಒಂದು ಜಾಬ್ ಕಾರ್ಡ್ ಬೇಕಾಗುತ್ತೆ. ನಾನು ದಾಖಲೆಗಳಲ್ಲಿ ಹೇಳಿಲ್ಲ, ಅದು ಅದಕ್ಕಾಗಿ ಮಿಸ್ ಆಗಿದೆ ಅಂತ ಈಗ ಹೇಳ್ತಾ ಇದ್ದೀನಿ. ಜಾಬ್ ಕಾರ್ಡ್ ಅಂತ ಇರುತ್ತೆ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಕೆಲಸ ಮಾಡುವಂಥವ್ರು, ಜಾಬ್ ಕಾರ್ಡ್ ನಂಬರ್ ಬೇಕಾಗುತ್ತೆ. ಯಾಕಂತಂದರೆ ಅರ್ಜಿ ಸಲ್ಲಿಸುವಂಥ ಸಮಯದಲ್ಲಿ ಇದು ಜಾಬ್ ಕಾರ್ಡ್ ಆಗಬೇಕು. ಈ ಜಾಬ್ ಕಾರ್ಡು ಮಹಿಳೆಯರ ಹೆಸರಲ್ಲಿ ಕೂಡ ಇರುತ್ತೆ. ಈಗ ಒಂದು ಕುಟುಂಬದಲ್ಲಿ ಗಂಡ ಮತ್ತು ಹೆಂಡತಿ ಇಬ್ಬರು ಜಾಬ್ ಕಾರ್ಡ್ ಒಂದೇ ಜಾಬ್ ಕಾರ್ಡಲ್ಲಿ ಹೆಸರು ಇರುತ್ತೆ. ಹಾಗಾಗಿ ಮೊದಲು ಯಾರ್ದು ಗಂಡನದು ಹೆಸರು ಇರುತ್ತಾ ಅಥವಾ ಹೆಂಡತಿ ಹೆಸರು ಇರುತ್ತಾ, ಜಾಬ್ ಕಾರ್ಡ್ ಯಾರ ಹೆಸರಿಂದ ಇರುತ್ತೋ ಅವ್ರ ಹೆಸರಲ್ಲಿ ಕೂಡ ಅರ್ಜಿ ಸಲ್ಲಿಸ್ಬೋದು. ಇದು ಮಹಿಳೆಯರು ಕೂಡ ಅರ್ಜಿ ಸಲ್ಲಿಸ್ಬೋದು ಮತ್ತು ಪುರುಷರು ಕೂಡ ಅರ್ಜಿನ ಸಲ್ಲಿಸ್ಬೋದು. ಯಾಕೆಂತಂದರೆ ಜಾಬ್ ಕಾರ್ಡು ಯಾರ ಹೆಸರಿಂದ ಇರುತ್ತೋ ಅವರೇ ಅರ್ಜಿ ಸಲ್ಲಿಸಿ, ಮಹಿಳೆಯರ ಒಂದು ಹೆಸರು ಮೊದಲಿಗೆ ಇತ್ತು ಅಂತಂದ್ರೆ, ಜಾಬ್ ಕಾರ್ಡ್ ಅವ್ರ ಹೆಸರಿನಿಂದನೇ ಇತ್ತು ಅಂತಂದ್ರೆ ದಯವಿಟ್ಟು ಮಹಿಳೆಯರ ಹೆಸರಿನಿಂದನೇ ಅರ್ಜಿ ಸಲ್ಲಿಸಬೇಕಾಗುತ್ತೆ. ಪುರುಷರ ಹೆಸರನ್ನ ಮೊದಲಿತ್ತು ಅಂತಂದ್ರೆ ಅವರ ಹೆಸರಿನಿಂದನೇ ಅಪ್ಲಿಕೇಶನ್ನ ನೀವು ಹಾಕಿಕೊಳ್ಬೇಕಾಗುತ್ತೆ ಸ್ನೇಹಿತರೆ. ಹಾಗಾಗಿ ಇಲ್ಲಿ ಯಾರಿಗೆ ಒಂದು ಅವಕಾಶ ಇದು ಅವಶ್ಯಕತೆ ಇದೆ, ಮನೆ ಬೇಕು ಅನ್ನೋರು ಈ ಒಂದು ಉಪಯೋಗ ಮಾಹಿತಿ ತಿಳಿಸಿದ್ದೀನಿ. ನೀವು ಆವಾಸ್ ಪ್ಲಸ್ ಮುಖಾಂತರ ಮನೆಗೆ ಅರ್ಜಿ ಸಲ್ಲಿಸ್ಬೋದು ಅಂತ ಕೂಡ ಹೇಳಿದ್ದೀನಿ. ಹಾಗೆ ಈಗ ಗ್ರಾಮೀಣ ಪ್ರದೇಶದಲ್ಲಿ ತುಂಬ ಸರ್ವೆ ನಡೆದಿದೆ. ಈಗ ಈ ರೀತಿಯಾಗಿ ನೀವು ಕೂಡ ಮಾಡಿಕೊಳ್ಳೋದ್ರಿಂದ ನೀವು ಕೂಡ ಈಸಿಯಾಗಿ ಒಂದು ಮನೇನ ಪಡ್ಕೊಳ್ಬೋದು ಸ್ನೇಹಿತರೆ. ಆದಷ್ಟು ಬೇಗ ಅಪ್ರೂವಲ್ ಆಗಿ ಬರುತ್ತೆ. ಸೆಂಟ್ರಲ್ ಗೌರ್ಮೆಂಟಿನ ಸ್ಕೀಮ್ ಆಗಿರೋದ್ರಿಂದ
ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ನಿಮಗೂ ಕೂಡ ಗೊತ್ತಿದೆ. ಇದು ಕೇಂದ್ರ ಸರ್ಕಾರದ ಯೋಜನೆ ಆಗಿರೋದ್ರಿಂದ ಇದು ಯಾವಾಗ ಒಂದು ಮನೆಗಳು ಆದಷ್ಟು ಅಪ್ರೂವಲ್ ಕೂಡ ಆಗಿ ಸ್ಯಾಂಕ್ಷನ್ ಆಗಿ ಆಟೋಮೆಟಿಕ್ ಆಗಿ ಇದು ಸ್ಯಾಂಕ್ಷನ್ ಆಗಿ ಬರುತ್ತೆ ಮನೆಗಳು. ಇಂಥವ್ರದ್ದೇ ಬರುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಈಗ ಗ್ರಾಮೀಣ ಪ್ರದೇಶದಲ್ಲಿ ತುಂಬ ಜನರು ಅಪ್ಲಿಕೇಶನ್ನ ಹಾಕಿರ್ತಾರೆ. ಇದು ಎಷ್ಟು ದಿನಕ್ಕೆ ಬರುತ್ತೆ ಅಂತ ಕೇಳೋದಾದ್ರೆ ಇಲ್ಲಿ ಇಂಥ ದಿನನೇ ಬರುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಈಗ ಸರ್ವೆ ಮುಗಿದ ನಂತರ ಎಲ್ಲ ಒಂದು ದಾಖಲೆಗಳು ವೆರಿಫಿಕೇಶನ್ ಮಾಡಿಕೊಂಡು ಆದಷ್ಟು ಬೇಗ ನಿಮಗೆ ಒಂದು ಮನೆ ನೀಡುವಂಥ ಕೆಲಸ ಮಾಡಬಹುದು ಅಂತ ನನ್ನ ಅನಿಸಿಕೆ ಇದೆ. ಈ ಮಾಹಿತಿ ನಿಮ್ಗೆ ಏನು ಅನಿಸಿತು ಅನ್ನೋ ಒಂದು ಇನ್ಫಾರ್ಮೇಷನ್ ನೀವು ನಮ್ಗೆ ಕಮೆಂಟ್ ಮುಖಾಂತರ ತಿಳಿಸ್ಬೇಕಾಗತ್ತೆ. ಇನ್ನು ಏನಾದರೂ ಡೌಟ್ಸ್ ಇತ್ತು ಅಂತಂದ್ರೆ ಕಮೆಂಟ್ನಲ್ಲಿ ಏನು ನಿಮ್ಮ ಡೌಟ್ಸ್ಗಳನ್ನು ನಮಗೆ ಕೇಳಿ ನಾನು ರಿಪ್ಲೈ ಮಾಡುವಂಥ ಒಂದು ಪ್ರಯತ್ನ ಮಾಡ್ತೀನಿ. ಯಾವುದಾದ್ರೂ ಬೇರೆ ಬೇರೆ ಇನ್ಫಾರ್ಮೇಷನ್ ಬಗ್ಗೆ ಮಾಹಿತಿ ನಿಮ್ಗೆ ಇನ್ನೂ ಬೇಕಾಗಿತ್ತು ಅಂತಂದ್ರೆ ದಯವಿಟ್ಟು ಕಮೆಂಟ್ ಮಾಡೋದು ಮರಿಬೇಡಿ. ಹಾಗೆ ನಿಮ್ಮ ಒಂದು ಆಶೀರ್ವಾದ ನಮ್ಮ ಚಾನಲ್ ಮೇಲೆ ಇರಲಿ. ನಿಮ್ಮ ಆಶೀರ್ವಾದದಿಂದ ನಮ್ಮ ಚಾನಲ್ ಇನ್ನೂ ಬೆಳೀಲಿ ಅನ್ನೋ ಒಂದು ಬಯಕೆ. ಹಾಗಾಗಿ ದಯವಿಟ್ಟು ಈ ಲಾಸ್ಟಲ್ಲಿ ಮಾಹಿತಿ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ, ನಮ್ಮ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬಾಜು ಬರುವಂಥ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅಂತ ಹೇಳುತ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ ಸ್ನೇಹಿತರೆ.